ಕನ್ನಡ ರಾಜ್ಯೋತ್ಸವ ಅಂದರೆ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳು ಹರಿದು ಹಂಚಿ ಹೋಗಿದ್ದೆವು. ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ, ಬಿಡಿ ಬಿಡಿ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಗಳನ್ನು ಬೇರೆ ಬೇರೆ ಆಗಿರ್ತಕ್ಕಂಥದ್ದನ್ನು ವಿಭಜಿತಗೊಂಡಿರ್ತಕ್ಕಂಥದ್ದನ್ನು ನಮ್ಮಲ್ಲಿತ್ತು. ಅದನ್ನು 1973ರಲ್ಲಿ ಹರಿದು ಹೋಗಿರ್ತಕ್ಕಂಥ ಕನ್ನಡದ ಜಿಲ್ಲೆಗಳನ್ನು ಇವತ್ತು ಕಲಬುರಗಿ ಭಾಗದಲ್ಲಿರ್ತಕ್ಕಂಥ ಕಲಬುರಗಿ, ರಾಯಚೂರು, ಬೀದರ್, ಯಾದಗಿರಿ, ಇವಾಗ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಮದ್ರಾಸ್ ಪ್ರಾಂತದಲ್ಲಿ ಇದ್ದವು. ಮದ್ರಾಸ್ ಪ್ರಾಂತದಲ್ಲಿ ಇರ್ತಕ್ಕಂಥವು ಇನ್ನು ಧಾರವಾಡ, ಕಾರವಾರ, ಬೆಳಗಾವಿ, ಬಿಜಾಪುರ, ಮುಂಬೈ ಕರ್ನಾಟಕದಲ್ಲಿ ಇದ್ದವು. ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವೆಲ್ಲವುಗಳನ್ನು 1973ರಲ್ಲಿ ಒಂದುಗೂಡಿಸಿ ಏಕೀಕರಣ ಕರ್ನಾಟಕ ಅಂತ ಮಾಡಿದರು. ಆ ಏಕೀಕರಣ ಕರ್ನಾಟಕದಿಂದ ಇವತ್ತಿನ ದಿವಸ ಕನ್ನಡಿಗರೆಲ್ಲರೂ ಒಂದೆಡೆ ಸೇರಿದಂತೆ ಆಗಿದೆ. ಇದನ್ನೆಲ್ಲ ನಾವು ಗಮನಿಸಿದಾಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ಅಂದಿನಿಂದ ಇಂದಿನವರೆಗೆ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಒಂದನೇ ರಾಜ್ಯೋತ್ಸವದಲ್ಲಿ ಒಂದು ಅವಧಿಗೆ ಇರತಕ್ಕಂಥದ್ದು ಅಥವಾ ಪ್ರತಿ ವರ್ಷ ಬದಲಾವಣೆ ಆಗ್ತಕ್ಕಂಥದ್ದನ್ನು ಪ್ರತಿ ವರ್ಷ ಒಂದೊಂದನ್ನು ಹೆಚ್ಚಿಗೆ ಮಾಡಿ ಕನ್ನಡಕ್ಕಾಗಿ, ಕನ್ನಡದ ಸೇವೆಗಾಗಿ ಒಳ್ಳೆಯ ಆಡಳಿತ ನೀಡಿರ್ತಕ್ಕಂಥವರು ಮತ್ತು ಪಂದ್ಯಾವಳಿಗಳಲ್ಲಿ ಕ್ರೀಡಾಪಟುಗಳಾಗಿ ಮೆರೆದಿರ್ತಕ್ಕಂಥವರು, ಶೈಕ್ಷಣಿಕವಾಗಿ ಮುಂದುವರಿಸಿರ್ತಕ್ಕಂಥವರು, ದಕ್ಷ ಮತ್ತು ಆಡಳಿತಗಳನ್ನು ನಡೆಸಿರ್ತಕ್ಕಂಥವರು, ಅವರೆಲ್ಲರಿಗಾಗಿ ಈ ಕರ್ನಾಟಕ ರಾಜ್ಯೋತ್ಸವದ ದಿವಸ ಒಂದು ದಿವಸ ಆದರೂ ಕೂಡ ಅವರಿಗೆ ಸರ್ಕಾರ ನಾವು ಒಳ್ಳೆಯ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕಲೆಗಾರರಿರ್ಬೋದು, ಕಲಾಗಾರರಿರ್ಬೋದು, ಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆಗಿರತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೆ ಗೌರವ ತೋರಿಸ್ತಕ್ಕಂಥ ಒಂದು ದಿನ ರಾಜ್ಯೋತ್ಸವ ದಿನ ಆಗಿದೆ ಅಂತ ನಾವು ಇವತ್ತಿನ ದಿವಸ ಹೇಳಬೇಕಾಗ್ತದೆ. ಸಾವಿರಾರು ಇತಿಹಾಸ ಇರೋ ಕನ್ನಡದ ಮೇಲೆ ಬಾಳಿಕೆ, ಭಾಷೆಗಳ ಏರಿಕೆ, ರಾಜ್ಯಗಳ ಏರಿಕೆ, ಸುತ್ತಮುತ್ತ ರಾಜ್ಯಗಳ ಆಕ್ರಮಣ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಿನಲ್ಲೇ ನಾವು ಉದಾಹರಣೆಗಾಗಿ ನೋಡಬೇಕಾದ್ರೆ ತಮಿಳರು ಬಂದು ಭಾಳಷ್ಟು ಜನ ಇದ್ದಾರೆ. ಅವರು ತಮ್ಮ ತಮಿಳುನಾಡನ್ನು ಬಿಟ್ಟು ಬಂದಿದ್ದಾರೆ. ಬರಲಿ, ಬೇಡ ಅನ್ನೋದಿಲ್ಲ. ಎಲ್ಲರೂ ಉಪಜೀವನಕ್ಕಾಗಿ ಒಂದೊಂದು ರಾಜ್ಯಕ್ಕೆ ನಾವು ವಲಸೆ ಹೋಗ್ತೀವಿ. ಹೋದಾಗ ನಮ್ಮದೇ ಆಗಿರ್ತಕ್ಕಂಥ ಕನ್ನಡವನ್ನು ಅವರು ಸಾಂಘಿಕವಾಗಿ ಕಲಿತುಕೊಳ್ಳಬೇಕು. ನಾವು ಬೇರೆ ದೇಶದಲ್ಲಿ ಉದಾಹರಣೆಗಾಗಿ ಆಂಧ್ರ ಪ್ರದೇಶಕ್ಕೆ ಹೋದೀವಂದರೆ ನಮಗೆ ಕಲಬುರಗಿಗೆ ಹೈದ್ರಾಬಾದ್ ಹತ್ತಿರ ಇದೆ. ನಾವು ಹೈದ್ರಾಬಾದ್ಗೆ ಹೋದೀವಂದರೆ ನಿಮಗೆ ತೆಲುಗು ಉಂಟಾ ಅಂತ ಕೇಳ್ತಾರೆ, ನಮಗೆ ರಾ ಕುಚಿ ಅಂತ ಹೇಳ್ತಾರೆ. ನಮಗೆ ಕನ್ನಡ ತೆಲುಗು ಭಾಷೆನೇ ಬರೋದಿಲ್ಲ ಅಂದಾಗ ಹಿಂದಿ ಮಾತಾಡ್ಲಿಕ್ಕೆ ಹೋದೇವಂದ್ರೆ ಹಿಂದಿ ನಡೆಯೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಒಂದು ರೀತಿಲಿಂದ ಹೊಡಿತಾ ಇದ್ದಾರೆ. ಈಗ ತಮಿಳುನಾಡಿಗೆ ನಾವು ಚೆನ್ನಾಗಿ ಹೋದೀವಿ ಅಂದರೆ ಯಾವುದೇ ಒಬ್ಬ ರಿಕ್ಷಾ ಹೊಡೆಯವನು ಸಹಿತ ಇಂಗ್ಲೀಷ್ನಲ್ಲಿ ಮಾತಾಡ್ತಿರ್ತಾರೆ. ನಾವು ಕನ್ನಡದಲ್ಲೇ ಮಾತಾಡಿದರೆ ಇವತ್ತೇನೋ ನಾವು ಓದಿದವರು ಇದ್ದೀವಿ ಅಂದರೆ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು. ಏನೂ ಇಂಗ್ಲೀಷಿನ ಅಕ್ಷರ ಬರದೇ ಇರತಕ್ಕಂಥವರು ಇಂಗ್ಲೀಷ್ನಲ್ಲಿ ಮಾತಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರವಾಗಿ ಆ ತಮಿಳುನಾಡಿಗೆ ಹೋದಾಗ ತಮಿಳನ್ನು ಕಲಿಬೇಕಾದಂಥ ಅವಶ್ಯಕತೆ ಇರ್ತದೆ. ಹೀಗೆ ನಾವು ಮಹಾರಾಷ್ಟ್ರಕ್ಕೆ ಹೋದರೂ ಕೂಡ ಮರಾಠಿಯಲ್ಲಿ ಮಾತಾಡಲಿಕ್ಕೆ ಬಹಳಷ್ಟು ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ನಾವು ಕನ್ನಡ ಮಾತಾಡ್ತೀವಿ ಅಂದರೆ ಇವತ್ತು ಎಲ್ಲ ಕಡೆಗೂ ಮುಂಬೈ ತೊಗೊಳ್ರಿ, ನೀವು ಸಾತಾರ ತೊಗೊಳ್ರಿ, ಕೊಲ್ಲಾಪುರ ತೊಗೊಳ್ರಿ, ಸೋಲಾಪುರ ತೊಗೊಳ್ರಿ, ಆ ಕಡೆ ಔರಂಗಾಬಾದ್ ತೊಗೊಳ್ರಿ, ಎಲ್ಲ ಕಡೆಗೂ ನಮ್ಮ ಕನ್ನಡದ ಜನ ಹರಿದು ಹಂಚಿ ಹೋಗಿದ್ದಾರೆ. ಇವತ್ತಿನ ದಿವಸ ಅಲ್ಲೇ ಅವರ ಉಪಜೀವನಕ್ಕಾಗಿ ನಾನು ಒಂದು ಉದಾಹರಣೆ ಹೇಳಬೇಕಾದ್ರೆ ಮಹಾಬಳೇಶ್ವರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮರಾಠಿಯನ್ನು ಭಾಳ ಹೆಚ್ಚಾಗಿ ಮಾತಾಡ್ತಿದ್ರು. ಆ ಮರಾಠಿ ಮಾಡುವಂಥ ಸಂದರ್ಭದಲ್ಲಿ ಆಮೇಲೆ ಮರಾಠಿ ಏತ್ನಾಯಿ ಅಂತ ನಾನು ಹೇಳಿಬಿಟ್ಟೆ. ಏತ್ನಾಯಿ ಅಂತ ಹೇಳಿದಂದ್ರೆ ಮರಾಠಿ ಕಸಲ ಏತ್ನಾಯಿ ಅಂತೇಳಿ ಅಂದ್ರೆ ಅವರು ನಮಗೇನು ನಿಮ್ಮ ಮರಾಠಿ ತಿಳಿಯೋದಿಲ್ಲ. ಆಮೇಲೆ ಕಾಯಿ ಕಳತ್ನಾಯಿ ಮಳತ್ನಾಯಿ ಅಂತ ಹೇಳಿಬಿಟ್ಟೆ. ಇಂಥ ಸಂದರ್ಭದಲ್ಲಿ ನಾವು ಮರಾಠಿ ಭಾಷೆ ನಮ್ಮ ಮೇಲೆ ಹೇರ್ತಕ್ಕಂಥದ್ದು, ಹಿಂದಿ ಭಾಷೆ ನಮ್ಮ ಮೇಲೆ ಹೇರ್ತಕ್ಕಂಥದ್ದು, ಇಂಗ್ಲೀಷ್ ಭಾಷೆ ನಮ್ಮ ಮೇಲೆ ಹೇರ್ತಕ್ಕಂಥದ್ದು, ಅವ್ರ ಭಾಷೆಗಳು ನಾವು ಕಲಿಕೆಗಾಗಿ ಕಲಿಯೋಣ ಹೊರತಾಗಿ ನಮ್ಮ ಕನ್ನಡದಲ್ಲಿಯೇ ಆಡಳಿತ ಭಾಷೆ ಕನ್ನಡವೇ ಆಗಿರಬೇಕು ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಎಲ್ಲ ಒಂದು ಕಡೆ ಸೈನ್ ಬೋರ್ಡ್ ಒಂದು ನಾಮಫಲಕ ಅಂಗಡಿಗಳಾಗಿರ್ಬೋದು, ಈಗ ಕಾರ್ಪೊರೇಷನ್ ಎಲ್ಲ ಕಡೆ ಹೇಳ್ತಾರೆ, ಬಟ್ ಅದನ್ನು ಕೂಡ ಕೆಲವು ಬದಲಾವಣೆ ಆಗ್ತದೆ. ಇವತ್ತಿನ ದಿವಸ ನಾನು ಅಫ್ಜಲ್ಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಆಮೇಲೆ ಅಲ್ಲಿಯ ಮೂರನೇ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷ ಆದೆ. ಕಲಬುರಗಿ ಜಿಲ್ಲೆಯ 14ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ನಮ್ಮ ಕಡೆ
ಮರಾಠಿಯಲ್ಲಿ. ಗಾಣಗಾಪುರ ನಮ್ಗೆ ಹತ್ತಿರ ಇದೆ. ದೇವಲ್ ಗಾಣಗಾಪುರ ಇರೋದ್ರಿಂದ ಅಲ್ಲೆಲ್ಲ ಮಹಾರಾಷ್ಟ್ರದ ಜನ ಹೆಚ್ಚಿಗೆ ಬರ್ತಾರೆ. ಮಹಾರಾಷ್ಟ್ರ ಜನ ಹೆಚ್ಚಿಗೆ ಬರೋದ್ರಿಂದ ನೀವು ಮರಾಠಿದಲ್ಲಿ ಬೋರ್ಡ್ ಹಾಕಬೇಕಾದ್ರೆ ಮೊದಲನೇ ಆದ್ಯತೆ ಕನ್ನಡಕ್ಕೆ ಕೊಡಬೇಕು. ಆ ಬೋರ್ಡಿನ ಮೇಲೆ ಕನ್ನಡದ ಒಂದು ಹೆಸರನ್ನು ಅಲ್ಲಿ ಬರೀಬೇಕು. ಆ ನಂತರ ಹಿಂದಿ ಬರೀರಿ, ಅದಕ್ಕಿಂತ ಕೆಳಗೆ ಇಂಗ್ಲೀಷ್ ಬರೀರಿ, ಲಾಸ್ಟಿಗೆ ಏನದ ಮರಾಠಿ ಬರೀರಿ ಅಂತ ನಾವು ಹೇಳ್ಬಿಟ್ಟಿವಿ. ಯಾವ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಅಂದಮೇಲೆ ಆ ದೇವಸ್ಥಾನದ ಮೇಲುಗಡೆ ಹೆಸರು ಹಾಕುವಂಥ ಸಂದರ್ಭದಲ್ಲಿ ಪ್ರಥಮ ಆದ್ಯತೆ ಕನ್ನಡಕ್ಕೆ ಕೊಡಬೇಕು. ಇವತ್ತು ಅಂಗಡಿಗಳಲ್ಲಿ ಹಲವಾರು ಕಚೇರಿಗಳಲ್ಲಿ ಮೊದಲನೇ ಆದ್ಯತೆ ನಾವು ಕನ್ನಡಕ್ಕೆ ಕೊಡಬೇಕು ಅಂತ ನಾವು ಹೋರಾಟವನ್ನು ಮಾಡಿದ್ದೀವಿ ಕಲಬುರಗಿಯಲ್ಲಿ. ಕನ್ನಡ ಬರೆದು ಆ ನಂತರ ಇಂಗ್ಲೀಷ್ ಬರೀರಿ, ಹಿಂದಿ ಬರೀರಿ, ಬೇಕಿದ್ರೆ ತೆಲುಗು ಬರೀರಿ, ಯಾವುದಾದ್ರೂ ಬರ್ಕೊಳ್ರಿ. ಮೊದಲು ನಮ್ಮದು ಕನ್ನಡದಲ್ಲಿ ಇರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಕನ್ನಡವೇ ನಮಗೆ ಮೂಲತಃ ಅನ್ನತಕ್ಕಂಥದ್ದನ್ನು ನಾವು ಹೇಳ್ಕೊಟ್ಟಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಪಠ್ಯ ಪುಸ್ತಕದ ಶಾಲಾ ಮಕ್ಕಳಿಗಾಗಿರ್ಬೋದು ಎಲ್ಲ ಸಾಹಿತ್ಯದ ಒಲವು ಕಡಿಮೆ ಆಗ್ತಿದೆಯಾ? ಮೊಬೈಲು ಡಿಜಿಟಲೀಕರಣ ಬಂದ ಮೇಲೆ ವಿಚಾರದಲ್ಲಿ ಇವತ್ತಿನ ದಿವಸದಲ್ಲಿ ಮೊಬೈಲ್ ಬಗ್ಗೆ ಹೇಳಬೇಕಾದ್ರೆ ಮೊಬೈಲ್ನಿಂದ ಕೆಟ್ಟದ್ದೂ ಅಷ್ಟೇ ಆಗಿದೆ, ಒಳ್ಳೆಯದನ್ನೂ ಅಷ್ಟೇ ಆಗಿದೆ. ಇದಕ್ಕಿಂತ ಹೆಚ್ಚು ಇವತ್ತಿನ ದಿವಸ ನಮ್ಮ ಮೊಮ್ಮಕ್ಕಳು 6 ತಿಂಗಳ ಮೊಮ್ಮಕ್ಕಳು ಹಿಡ್ಕೊಂಡು 2 ವರ್ಷ ತನಕ ಮೊಬೈಲೇ ಬಿಟ್ಟಿರೋದಿಲ್ಲ. ಇವಾಗ ಆ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಅವು ಅಳ್ತಾ ಇರ್ತಾವ. ಏನಾದರೂ ಅಂಬ ಹಚ್ಚಿರಿ ಅಂತ ಹೇಳ್ತಾವೆ. ಅಂಬ ಹಚ್ಚಿರಿ, ಬೇರೆ ಬೇರೆದನ್ನು ಹಚ್ಚಿರಿ, ನಾವು ನೋಡ್ತಿರ್ತೀವಿ ಅಂತಾವು. ಊಟ ಸಹಿತ ಮಾಡ್ತಾ ಇಲ್ಲ. ಒಂದು ವೇಳೆ ನಾವು ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟಿವಿ ಅಂದರೆ ಒಂದು ದಿವಸ ಅಳಬಹುದು ಮಗು, ಆದರೆ ಮೊಬೈಲ್ ಕೊಟ್ಟಿವಿ ಅಂದರೆ ಇಡೀ ವರ್ಷ ತನಕ ತನ್ನ ಜೀವನದಲ್ಲೇ ಅಳುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಮಕ್ಕಳ ಕೈಗೆ ಮೊಬೈಲ್ ಕೊಡಬಾರದು ಅಂತಕ್ಕಂಥ ಅಭಿಪ್ರಾಯ ನನ್ನದು. ಪಠ್ಯ ಪುಸ್ತಕಗಳಲ್ಲಿ ಸರಿಯಾದ ರೀತಿಯಿಂದ ನಮ್ಮ ಕನ್ನಡದ ಭಾಷೆ, ನೆಲ, ಜಲದ ಬಗ್ಗೆ ಅಲ್ಲಿ ಪಠ್ಯಕ್ಕೆ ಅನ್ವಯಿಸಬೇಕು. ಯಾಕಂದರೆ ಇವತ್ತಿನ ದಿವಸ ಬೇರೆ ರಾಜ್ಯದ ಪಠ್ಯವನ್ನು ತೆಗೆದುಕೊಂಡು ನಾವು ಓದೋದಕ್ಕಿಂತ ಮುಂಚಿತವಾಗಿ ಇವತ್ತಿನ ದಿವಸ ಕದಂಬರಿದ್ದಾರೆ, ಗಂಗರಿದ್ದಾರೆ, ಚೋಳರಿದ್ದಾರೆ, ಹೊಯ್ಸಳರಿದ್ದಾರೆ, ರಾಷ್ಟ್ರಕೂಟರಿದ್ದಾರೆ. ಇವರೆಲ್ಲರ ಬಗ್ಗೆ ಮೊದಲನೇದಾಗಿ ನಾವು ಅಧ್ಯಯನವನ್ನು ಮಾಡಬೇಕು. ಆ ಅಧ್ಯಯನ ಮಾಡದೇ ಇದ್ದರೆ ಮೊದಲು ನಮ್ಮ ಮನೆಯ ಇತಿಹಾಸವನ್ನು ತಿಳಿದುಕೊಳ್ಳಬೇಕು, ನಂತರ ತಾಲೂಕಿನ ಇತಿಹಾಸ ತಿಳಿದುಕೊಳ್ಬೇಕು, ನಂತರ ಜಿಲ್ಲೆಯ ಇತಿಹಾಸ, ಆಮೇಲೆ ರಾಜ್ಯದ ಇತಿಹಾಸ. ಇವೆಲ್ಲ ತಿಳಿದುಕೊಂಡಾಗ ಮಾತ್ರ ಕನ್ನಡದಲ್ಲಿ ನಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದನ್ನು ಬಿಟ್ಟು ಬೇರೆ ಭಾಷೆಯನ್ನು ನಾವು ಅಳವಡಿಸಿಕೊಂಡು ನಮ್ಮ ಕನ್ನಡಕ್ಕೆ ನಾವು ಆದ್ಯತೆ ಕೊಡೋದಿಲ್ಲ ಅಂದಮೇಲೆ ಇವತ್ತು ಎಷ್ಟೋ ಜನ ಇಂಗ್ಲೀಷ್ ಸ್ಕೂಲ್ಗಳಿಗೆ ಸರ್ಕಾರ ಅನುಮತಿಯನ್ನು ನೀಡ್ತಾ ಇದೆ. ನಿಜಕ್ಕೂ ಕೂಡ ಇಂಗ್ಲೀಷ್ ಸ್ಕೂಲ್ಗಳಿಗೆ ಅನುಮತಿ ನೀಡಬಾರ್ದು. ಅದು ಯಾಕಂದರೆ ನಾವು ಚಿಕ್ಕವರು ಇರುವಂತಹ ಸಂದರ್ಭದಲ್ಲಿ 5ನೇ ತರಗತಿಗೆ ಬಂದಾಗ ನಾವು ಇಂಗ್ಲೀಷ್ ಕಲಿತಿದ್ದೀವಿ. ಅಲ್ಲಿವರೆಗೆ ನಾವು ಇಂಗ್ಲೀಷ್ ಅನ್ನೋದು ಗೊತ್ತಿರಲಿಲ್ಲ. 4ನೇ ಪಾಸ್ ಆದ ನಂತರ 5ನೇಗೆ ಹೋದಾಗ ABCD ಕಲಿತಿದ್ದೀವಿ. ಅಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಬೇಡ ಅಂತ ನಾವು ಅನ್ನೋದಿಲ್ಲ. ಆದರೆ ಮೊದಲನೇದಾಗಿ ನಮಗೆ ಕನ್ನಡ ಬೇಕು. ಕನ್ನಡವೇ ನಮಗೆ ಅನ್ನ ಕೊಡ್ತಕ್ಕಂಥದ್ದು. ಅದ್ರಗೋಸ್ಕರವಾಗಿ ಇತರ ಭಾಷೆಗಳನ್ನು ನಾವು ಬೇರೆ ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಷ್ಟೇ ಬಳಕೆ ಮಾಡಬೇಕು ಹೊರತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಾವು ಕನ್ನಡವನ್ನೇ ಮಾಡಬೇಕು. ಕನ್ನಡ ಅಂದರೆ ನಮಗೆ ಅನ್ನ ಕೊಡ್ತಕ್ಕಂಥ ದೇವತೆ ಅಂತ ನಾವು ಇವತ್ತಿನ ದಿವಸ ಹೇಳ್ಬೇಕಾಗ್ತದೆ. ಈ ಮುಖದ ಸರ್ಕಾರಕ್ಕಾಗಿರ್ಬೋದು, ನಾಡಿನ ಜನತೆಗಾಗಿರ್ಬೋದು, ಏನು ಹೇಳ್ತೀವಿ? ನಾಡಿನ ಜನತೆಗಾಗಲಿ ಸರ್ಕಾರಕ್ಕಾಗಲಿ ಇವತ್ತಿನ ದಿವಸ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇದೆ. ಸಂವಿಧಾನದ ಚೌಕಟ್ಟಿನಲ್ಲಿಯೇ ನಾವೆಲ್ಲರೂ ನಡೆದುಕೊಳ್ಳಬೇಕು. ಇವತ್ತು ಎಷ್ಟೋ ಏರುಪೇರುಗಳು ನಡೀತಾ ಇವೆ. ದೇಶದಲ್ಲೇ ಆಗಲಿ, ರಾಜ್ಯದಲ್ಲೇ ಆಗಲಿ ಅನೇಕ ಅಹಿತಕರ ಚಟುವಟಿಕೆಗಳನ್ನು ನಡೀತಾ ಇವೆ. ಅದ್ರಗೋಸ್ಕರವಾಗಿ ಅಂಥ ಚಟುವಟಿಕೆಗಳನ್ನು ನಡೀತಾ ಇದ್ದರೆ ಸಂವಿಧಾನದ ಮೂಲಕವಾಗಿ ಅವರನ್ನು ಯಾವ ರೀತಿಯಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕಟ್ಟಿ ಹಾಕಬೇಕು ಅಂಥ ಕಾರ್ಯವನ್ನು ಸರ್ಕಾರ ಮಾಡಬೇಕಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ನಾಡಿನ ಜನತೆನ ಅಷ್ಟೇ ಎಲ್ಲೋ ಭಾಷೆಗಳು ತಮ್ಮ ಮಕ್ಕಳನ್ನ ಬರೀ ಇಂಗ್ಲೀಷ್ ಮಾಧ್ಯಮನಾಗಲಿ ತಮ್ಮ ವಿದೇಶಕ್ಕೆ ಹೋಗಲಿ. ಇವತ್ತು ನಾಡಿನ ಜನತೆಗೂ ಕೂಡ ನಾವು ಹೇಳ್ತಕ್ಕಂಥ ಏನಂದರೆ, ನಾವು ಮಕ್ಕಳಿಗೆ ನಮ್ಮ ಕನ್ನಡವನ್ನು ಬಿಟ್ಟು ಇಂಗ್ಲೀಷಿನ ಮೊರೆ ಹೋಗುವುದಾದರೆ ನಮ್ಮತನವನ್ನು ನಾವು ಕಳೆದುಕೊಳ್ಳುತ್ತೇವೆ. ಹೆತ್ತ ತಾಯಿಯನ್ನು ಕಳೆದುಕೊಂಡಂತೆ ಕನ್ನಡವನ್ನು ಇವತ್ತು ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗಳದ ಹರಿಕೆ ಇದು ಮರೆಯದಿರು ಚಿನ್ನ, ಮರತೇ ಆದರೂ ನೀನು ಮರೆತಂತೆ ನನ್ನ ಅನ್ನತಕ್ಕಂಥ ಪದ್ಯವನ್ನು ನಾವು ಚಿಕ್ಕಂದಿನಲ್ಲಿ ಇರುವಾಗಲೇ ಇದನ್ನು ಹಾಡ್ತಿದ್ದೀವಿ. ಅಂಥ ಪದ್ಯವನ್ನು ಗಮನಿಸಿರ್ತಕ್ಕಂಥವ್ರು ಯಾರೂ ಕನ್ನಡವನ್ನು ಬಿಟ್ಟು ಹೋಗೋದಿಲ್ಲ. ಇವತ್ತು ನಮ್ಮ ಹಿರಿಯರಾಗಲಿ ಮತ್ತು ತಾಯಿ ತಂದೆ ಅವರಾಗಲಿ ಮಕ್ಕಳನ್ನು ಕನ್ನಡವನ್ನೇ ಮೊಟ್ಟ ಮೊದಲನೇದಾಗಿ ಓದಿಸಬೇಕು ಅನ್ನತಕ್ಕಂಥ ಒಂದು ವಿನಯಪೂರ್ವಕವಾದ ಕಳಕಳಿಯನ್ನು ನಾನು ಕೇಳ್ಕೊಳ್ತೇನೆ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.